ಈಗ ನಿಮ್ಮ ಬಾಡಿ ಶೇಪ್ ಸರಿಯಾಗಿಲ್ಲದಿದ್ದರೆ, ಮುಖದ ಮೇಲೆ ಪಿಂಪಲ್ಸ್ ಇದ್ದರೆ, ಸ್ಟೈಲ್ ಅಂಡ್ ಲುಕ್ಸ್ ಬೆಸ್ಟ್ ಇಲ್ಲದಿದ್ದರೆ ಅಂಡ್ ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಗ್ಲೋ ಅಪ್ ಮಾಡಬೇಕಿದ್ದರೆ ನೀವು ಕೇವಲ ಈ ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಬೇಕು. ಯಾವುದು ಈಗ ಹೇಳುತ್ತಿದ್ದೇನೆ ಅಂಡ್ ನೀವು ನಿಮ್ಮ ಬೆಸ್ಟ್ ವರ್ಜನ್ ಆಗಿ ಬಿಡುತ್ತೀರಾ. ಸೊ ಸ್ಟಾರ್ಟ್ ಮಾಡೋಣ. ಎಲ್ಲಕ್ಕಿಂತ ಮೊದಲು ಸ್ಟೆಪ್ 0 ಮೈಂಡ್ ಸೆಟ್. ಈ ಸ್ಟೆಪ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ, ಏಕೆಂದರೆ ಮೈಂಡ್ ಸೆಟ್ ಸರಿ ಇಲ್ಲದಿದ್ದರೆ ಯಾವುದು ಟ್ರಾನ್ಸ್ಫಾರ್ಮೇಶನ್ ಅಂಡ್ ಗ್ಲೋ ಅಪ್ ಆಗುವುದು ಕಠಿಣವಿದೆ. ಏಕೆಂದರೆ ಈ ಟ್ರಾನ್ಸ್ಫಾರ್ಮೇಶನ್ ಈಸಿಯಾಗಿ ಇರಲ್ಲ. ಒಂದು ವೇಳೆ ಇದು ಮಾಡುವುದು ಈಸಿ ಇರುತ್ತಿತ್ತು ಅಂದರೆ ಎಲ್ಲ ಜನಗಳು ತಮ್ಮ ಬೆಸ್ಟ್ ವರ್ಜನ್ ಆಗಿ ಇರುತ್ತಿದ್ದರು. ಯಾವುದೇ ಟ್ರಾನ್ಸ್ಫಾರ್ಮೇಶನ್ ನಲ್ಲಿ ಈಸಿಯಾಗಿ ಇನ್ಸ್ಟಂಟ್ ರಿಸಲ್ಟ್ಸ್ ಕಾಣಿಸುವುದಿಲ್ಲ. ಅದಕ್ಕಾಗಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕಾಗುತ್ತದೆ ಅಂಡ್ ಮೈಂಡ್ ಸೆಟ್ ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆಗಲೇ ನೀವು ಗ್ಯಾರಂಟಿಡ್ ರಿಸಲ್ಟ್ಸ್ ಕಾಣಬಹುದು. ಸೊ ಈಗ ನಿಮ್ಮ ಗ್ಲೋ ಅಪ್ ಜರ್ನಿಯನ್ನು 2 ಕ್ಯಾಟಗರೀಸ್ ನಲ್ಲಿ ಡಿವೈಡ್ ಮಾಡಬಹುದು: ಲಾಂಗ್ ಟರ್ಮ್ ವಿನ್ಸ್ ಅಂಡ್ ಶಾರ್ಟ್ ಟರ್ಮ್ ವಿನ್ಸ್. ನಿಮ್ಮ ಎಲ್ಲ ಆಕ್ಷನ್ಸ್ ನಿಂದ ಇನ್ಸ್ಟಂಟ್ ರಿಸಲ್ಟ್ ಸಿಗುವುದಿಲ್ಲ. ಹೇಗೆಂದರೆ ನೀವು ನಿಮ್ಮ ಗ್ಲೋ ಅಪ್ ನಲ್ಲಿ ಫಿಸಿಕಲಿ ಫಿಟ್ ಆಗಬೇಕಾಗಿದ್ದರೆ ಅದಕ್ಕೆ ನೀವು ಜಿಮ್ಗೆ ಹೋಗಿ ರಿಸಲ್ಟ್ ನೋಡುವುದಕ್ಕಾಗಿ ವಾರಗಳು ಅಥವಾ ತಿಂಗಳುಗಳು ಬೇಕಾಗುತ್ತದೆ. ಅಂದರೆ ಇದು ಒಂದು ಲಾಂಗ್ ಟರ್ಮ್ ವಿನ್ ಇದೆ. ಶಾರ್ಟ್ ಟರ್ಮ್ ಆ ವಿಷಯಗಳು ಇರುತ್ತೆ ಯಾವುದು ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತವೆ. ಸ್ಟೆಪ್ 1 ಸ್ಕಿನ್ ಗ್ಲೋ ಅಪ್. ಒಂದು ವೇಳೆ ನಿಮ್ಮ ಮುಖದ ಮೇಲೆ ಎಕೆನೆ, ಪಿಂಪಲ್ಸ್, ಟ್ಯಾನ್ ಅಥವಾ ಪಿಗ್ಮೆಂಟೇಷನ್ ಆಗಿದ್ದರೆ ಇದು ನಿಮ್ಮ ಲುಕ್ಸ್ ಅನ್ನು ಬಹಳ ಹೆಚ್ಚು ಬೋರಿಂಗ್ ನ ರೀತಿಯಾಗಿ ಕಾಣಿಸುತ್ತದೆ. ಸೊ ಇದಕ್ಕಾಗಿ ನೀವು ಒಂದು ಸ್ಕಿನ್ ಕೇರ್ ರೂಟೀನ್ ಅನ್ನು ಫಾಲೋ ಮಾಡಬೇಕು. ಈ ಸ್ಕಿನ್ ಕೇರ್ ರೂಟೀನ್ 95% ನವರೆಗೆ ಪ್ರಾಬ್ಲಮ್ಸ್ ಅನ್ನು ದೂರ ಮಾಡುತ್ತದೆ. ಸೊ ಎಲ್ಲಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದ ನಂತರ ನೀವು ನಿಮ್ಮ ಮುಖವನ್ನು ಸರಿಯಾಗಿ ಫೇಸ್ ವಾಶ್ ನಿಂದ ತೊಳೆಯಬೇಕು. ನೆಕ್ಸ್ಟ್ ನೀವು ವಿಟಮಿನ್ ಸಿ ಸಿರಮ್ ಅನ್ನು ಫೇಸ್ ಮೇಲೆ ಹಚ್ಚಬೇಕು. ವಿಟಮಿನ್ ಸಿ ನಿಮ್ಮ ಫೇಸ್ಗೆ ಒಂದು ಬ್ರೈಟರ್ ಲುಕ್ ಕೊಡುತ್ತದೆ. ವಿಟಮಿನ್ ಸಿ ಹಚ್ಚಿದ ನಂತರ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳಿ. ಹೊರಗಡೆ ಹೋಗುವುದಿದ್ದರೆ ಸನ್ಸ್ಕ್ರೀನ್ ಕಂಪಲ್ಸರಿ ಹಚ್ಚಿಕೊಳ್ಳಬೇಕು. ಸನ್ಸ್ಕ್ರೀನ್ ಇದು ಸ್ಕಿನ್ ರೂಟೀನ್ ನಲ್ಲಿರುವ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಸನ್ಸ್ಕ್ರೀನ್ ಹಚ್ಚಿಕೊಳ್ಳುವುದರಿಂದ ನಿಮಗೆ ವ್ಯತ್ಯಾಸ ಕಂಡು ಬರುತ್ತೆ ನಿಮ್ಮ ಮುಖದ ಮೇಲೆ. ಅಂಡ್ ಸಂಜೆಗೆ ಮನೆಗೆ ಬಂದ ನಂತರ ಫೇಸ್ ವಾಶ್ ಮಾಡಿಕೊಳ್ಳಿ ಅಂಡ್ ಕೇವಲ ರೆಟಿಯಾಲ್ ಫೇಸ್ ಸೀರಮ್ ಅನ್ನು ಮುಖಕ್ಕೆ ಹಚ್ಚಿಕೊಳ್ಳಿ. ಅಂಡ್ ಮಲಗುವ ಮುಂಚೆ ಫೇಸ್ ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರ್ ಹಚ್ಚಿಕೊಂಡು ಬಿಡಿ. ಅಂಡ್ ಡೈಲಿ 3 ರಿಂದ 4 ಲೀಟರ್ ನೀರು ಕುಡಿಯಿರಿ. ಸ್ಟೆಪ್ 2 ಬಾಡಿ ಅಸ್ಥೆಟಿಕ್. ಒಂದು ನಾರ್ಮಲ್ ಫಿಟ್ ಬಾಡಿ ಶೇಪ್ ನಿಮಗೆ ಅಟ್ರಾಕ್ಟಿವ್ ಆಗಿ ಮಾಡುತ್ತದೆ. ಸೊ ಅದಕ್ಕಾಗಿ ನೀವು ಸ್ಪೆಸಿಫಿಕ್ ಮಸಲ್ಸ್ ಎಕ್ಸಸೈಸ್ ಅನ್ನು ಮಾಡಬೇಕು ಅಂಡ್ ನೀವು ಒಂದು ಕನ್ಸಿಸ್ಟೆಂಟ್ ವರ್ಕೌಟ್ ರೂಟೀನ್ ಅಂಡ್ ಹೆಲ್ದಿ ಡಯಟ್ ಮೇಂಟೈನ್ ಮಾಡಬೇಕು. ಫಿಟ್ ಬಾಡಿಗಾಗಿ ನೀವು ಅಪ್ಪರ್ ಚೆಸ್ಟ್, ಶೋಲ್ಡರ್, ಟ್ರ್ಯಾಪ್ಸ್, ಆಬ್ಸ್ ಅಂಡ್ ಬೈಸೆಪ್ಸ್ ನ ವರ್ಕೌಟ್ ಮಾಡಬೇಕು. ನೀವು ದಪ್ಪಾಗಿ ಇದ್ರೆ ಫ್ಯಾಟ್ ಲೂಸ್ ಮಾಡಬೇಕು. ಸಣ್ಣಾಗಿ ಇದ್ರೆ ಈಟ್ ಮೋರ್ ಫುಡ್, ಅಂದರೆ ಹೆಚ್ಚು ಊಟ ಮಾಡಬೇಕು. ಇದರ ನಂತರ ಬರುತ್ತೆ ಸ್ಟೆಪ್ 3 ರೈಟ್ ಹೇರ್ ಸ್ಟೈಲ್. ನಿಮ್ಮ ಹೇರ್ ಸ್ಟೈಲ್ ನಿಮ್ಮ ಲುಕ್ಸ್ ನ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಒಂದು ಒಳ್ಳೆಯ ಹೇರ್ ಸ್ಟೈಲ್ ನಿಮ್ಮ ಲುಕ್ಸ್ ಅನ್ನು 10x ನಷ್ಟು ಹೆಚ್ಚು ಮಾಡುತ್ತದೆ. ಎಲ್ಲಕ್ಕಿಂತ ಮೊದಲು ನಿಮ್ಮ ಸುತ್ತಮುತ್ತಲಿನ ರ್ಯಾಂಡಮ್ ಕಟಿಂಗ್ ಶಾಪ್ಸ್ ಗಳಿಗೆ ಹೋಗುವುದು ನಿಲ್ಲಿಸಿ ಅಂಡ್ ನೆನಪಿನಲ್ಲಿಡಿ, ಎಂದಿಗೂ ಹೇರ್ಸ್ ಗಳ ಮೇಲೆ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಲಾಂಗ್ ಹೇರ್ ಇಷ್ಟವಾಗುತ್ತಿದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಅಂಡ್ ಲಾಂಗ್ ಹೇರ್ ಸರಿಯಾಗಿ ನಿಮಗೆ ಮ್ಯಾಚ್ ಆಗಲಿಲ್ಲವೆಂದರೆ ಶಾರ್ಟ್ ಹೇರ್ಸ್ ಅನ್ನು ಕಂಟಿನ್ಯೂ ಮಾಡಿ. ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ನೀವು ನಿಮ್ಮ ಸರಿಯಾದ ಹೇರ್ ಸ್ಟೈಲ್ ಅನ್ನು ಕಂಡುಹಿಡಿಯಲು ವಿಡಿಯೋವನ್ನು ಸ್ಟಾಪ್ ಮಾಡಿ ಒಂದು ಬಾರಿ ಈ ಸ್ಟೈಲ್ಸ್ ನ ಚಾರ್ಟ್ ಅನ್ನು ನೋಡಿ. ನಿಮ್ಮ ಫೇಸ್ ಶೇಪ್ ಹೇಗೆ ಇದೆ ಅದರ ಅಕಾರ್ಡಿಂಗ್ ಚಾರ್ಟ್ ಅಲ್ಲಿ ನೋಡಿ ಹೇರ್ಸ್ ಅನ್ನು ಇಡಿ. ಒಂದು ಇಂತಹ ಹೇರ್ ಸ್ಟೈಲ್ ಚೂಸ್ ಮಾಡಿ ಯಾವುದು ನಿಮ್ಮ ಫೇಸ್ಗೆ ಮ್ಯಾಚ್ ಆಗುತ್ತದೆ. ಅಂಡ್ ಇನ್ನೊಂದು ವಿಷಯ, ವಾರಕ್ಕೆ 1 ಬಾರಿ ಕಂಪಲ್ಸರಿ ಶೇವಿಂಗ್ ಮಾಡಿಕೊಳ್ಳಿ, ಏಕೆಂದರೆ ಇದರಿಂದಲೂ ಲುಕ್ಸ್ ನ ಮೇಲೆ ಒಂದು ಒಳ್ಳೆಯ ಪ್ರಭಾವ ಬೀರುತ್ತದೆ. ಇದೇ ರೀತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.